Spherical mirror introduction. Spherical mirror is a curved mirror which has the shape of a piece that is cut out of a spherical surface. ಅಂತ ಹೇಳ್ತು ಅಂದ್ರೆ ಹುಡುಗರ ನೀವು ಪ್ಲೇನ್ ಮಿರರ್ ನೋಡಿದಿರ ತಾನೆ? ಪ್ಲೇನ್ ಮಿರರ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇರುವಂತ ಕನ್ನಡಿ, ಅಂಕು ಡೊಂಕು ಇರಲ್ಲ, ಇದರಲ್ಲಿ ಸೀದಾ ಈ ಕಡೆಯಿಂದ ಈ ಕಡೆ ಪೂರ ಸೀದಾ ಇರುತ್ತೆ. ಇದು ನಿಮ್ಮ ಪ್ಲೇನ್ ಮಿರರ್ ಅಲ್ವಾ? ನೀವು ದಿನ ಮುಖ ನೋಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಿರಲ್ಲ, ಅದೇ ನಿಮ್ಮ ಎಕ್ಸಾಂಪಲ್ ಫಾರ್ ಅ ಪ್ಲೇನ್ ಮಿರರ್. ಸ್ಪೆರಿಕಲ್ ಮಿರರ್ ಇಸ್ ಅ ಕರ್ವ್ಡ್ ಮಿರರ್. ಕರ್ವ್ಡ್ ಮಿರರ್ ಅಂತ ಹೇಳಿದ್ರೆ ಅಂಕು ಡೊಂಕಿರುವಂತ ಮಿರರ್, ಅಷ್ಟೇನೇನಿಲ್ಲ. ಅಂತ ಕನ್ನಡಿ ಏನಂತ ಹೇಳ್ತೀವಿ? ಸ್ಪೆರಿಕಲ್ ಮಿರರ್ ಅಂತ ಹೇಳ್ತೀವಿ. ಆಯ್ತಾ? ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಪರ್ಟಿಕ್ಯುಲರ್ ಡೆಫಿನೇಷನ್, ಅದನ್ನ ಹೇಳ್ಬಿಡ್ತೀನಿ, ಅರ್ಥ ಮಾಡ್ತೀನಿ ನಿಮ್ಗೆ. ಸ್ಪೆರಿಕಲ್ ಮಿರರ್ ಹೆಸರೇನಕ್ಕೆ ಸ್ಪೆರಿಕಲ್ ಅಂತ ಹೇಳ್ತೀವಿ ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ತೀನಿ. ಇದನ್ನ ಏನಂತ ಹೇಳ್ತೀವಿ? ದಿಸ್ ಇಸ್ ಅ ಸ್ಪಿಯರ್, ಸರಿನಾ? ಇದೊಂದು ಚೆಂಡು. ಈ ಚೆಂಡಲ್ಲಿ ನಾವು ಕತ್ರಿ ತಗೊಂಡೋ ಚಾಕು ತಗೊಂಡೋ ಈ ಕಡೆ ಆ ಕಡೆ ಅಡ್ಡಡ್ಡ ಕಟ್ ಮಾಡ್ತು ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ? ಕಟ್ ಮಾಡಿ ಒಂದಷ್ಟು ಭಾಗ ಎಸಿತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ ಅಲ್ವಾ? ಈ ಭಾಗ ಮಿಕ್ಕೊಳುತ್ತೆ, ಸರಿನಾ? ಮತ್ತೊಂದ್ಸತಿ ನೋಡ್ತೀನಿ ನೋಡಿ. ಇದು ನಿಮ್ಮ ಚೆಂಡು. ಈ ಚೆಂಡನ್ನ ನಾನು ಇವಾಗ, ಆಯ್ತಾ, ಯಾವುದು ಈ ಚೆಂಡನ್ನ ನಾನು ಇವಾಗ ಕಟ್ ಮಾಡ್ತು ಅಂತ ಹೇಳಿದ್ರೆ ಈ ಭಾಗ ಕಾಣುತ್ತೆ. ಒಪ್ಕೊಂತೀರಾ? ಈ ರೀತಿಯಲ್ಲಿ ಕಾಣುತ್ತೆ, ಸರಿನಾ? ಇದು ನಿಮ್ಮ ಸ್ಪೆರಿಕಲ್ ಮಿರರ್, ಆಯ್ತಾ? ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಸ್ಪೆರಿಕಲ್ ಮಿರರ್. ನೋಡ್ಕೊಂಬಿಡಿ. ವ್ಯತ್ಯಾಸ ಗೊತ್ತಾಯ್ತಾ? ಸ್ಪೆರಿಕಲ್ ಮಿರರ್ ಅಂತ ಹೇಳಿದ್ರೇನು ಮತ್ತೆ ಕರ್ವ್ಡ್ ಏನಕ್ಕೆ ಅಂತ ಹೇಳ್ತೀವಿ? ಯಾಕಂತ ಹೇಳಿದ್ರೆ ಒಂದು ಸ್ಪಿಯರ್ ಬಂದು, ಒಂದು ಚೆಂಡು ಬಂದು, ಇಟ್ ಇಸ್ ಕರ್ವ್ ಥ್ರೂ ಔಟ್, ಸೀದಾ ಇರಲ್ಲ ಅದು ಅಲ್ವಾ? ಹೋಗ್ತಾ 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 ಹಿಂಗ್ ಗುಂಡಗಾಗುತ್ತೆ ಹೊರತು ಸೀದಾ ಬರಲ್ಲ. ಅಥವಾ ಇಟ್ಸ್ ಕಾಲ್ಡ್ ಎಸ್ ಅ ಕರ್ವ್ಡ್ ಮಿರರ್, ಆಯ್ತಾ? ದೇರ್ ಆರ್ ಟೂ ಟೈಪ್ಸ್ ಆಫ್ ಕರ್ವ್ಡ್ ಮಿರರ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್. ಒಂದು ಕಾನ್ ಕೇವ್ ಅಂತ ಹೇಳ್ತೀವಿ, ಮತ್ತೊಂದು ಕಾನ್ ವೆಕ್ಸ್ ಅಂತ ಹೇಳ್ತೀವಿ. ಕಾನ್ಕೇವ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಅಂತ ಹೇಳಿದ್ರೆ ಅಕಸ್ಮಾತ್ ಇದ್ರ ಎದುರುಗಡೆ ನಿಂತ್ಕೊಂಡ್ರೆ ನೀವು, ನಿಮ್ ಮುಖ ಕಾಣುತ್ತೆ. ಇದ್ರ ಹಿಂದೆ ನಿಂತ್ರೆ ನಿಮ್ ಮುಖ ಕಾಣಲ್ಲ. ಹೇಗೆ ಒಂದು ಮಿರರ್ ಎದುರುಗಡೆ ನಿಂತಾಗ, ಆಯ್ತಾ, ನಿಮ್ ಮುಖ ಕಾಣುತ್ತೆ ಅಂತ ಹೇಳಿದ್ರೆ ಏನು? ಇದು ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ದಿಸ್ ಇಸ್ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇನ್ ಕಾನ್ಕೇವ್ ಅಲ್ಲಿ ಈ ಭಾಗ ಬಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ, ಆಯ್ತಾ? ದಿಸ್ ಇಸ್ ನಾಟ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಲ್ಲಿ ನಿಮ್ಮ ಮುಖ ಕಾಣಲ್ಲ. ಅದೇ ಕಾನ್ವೆಕ್ಸ್ ಅಲ್ಲಿ ಉಲ್ಟಾ, ಈ ಭಾಗ ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈ ಭಾಗ ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಲ್ಲಿ ನಿಂತ್ಕೊಂತ ಅಂತ ಹೇಳಿದ್ರೆ ನಿಮ್ಮ ಮುಖ ಕಾಣುತ್ತೆ. ಇದು ಹಿಂದೆ ಆಗುತ್ತೆ, ಆಯ್ತಾ? ಇದ್ರ ಹಿಂದೆ ನಿಂತ್ಕೊಂತ ಅಂದ್ರೆ ಮುಖ ಕಾಣಲ್ಲ. ಸೊ ದಿಸ್ ಇಸ್ ಯುವರ್ ರಿಫ್ಲೆಕ್ಟಿಂಗ್ ಪಾರ್ಟ್ ಆಫ್ ದ ಮಿರರ್. ಗೊತ್ತಾಯ್ತಾ? ಯಾವ್ದು ಹಿಂದೆ ಇರುತ್ತೆ, ಯಾವ್ದು ಮುಂದೆ ಇರುತ್ತೆ ಅಂತ ಹೇಳಿ. ಕಾನ್ಕೇವ್ ಅಲ್ಲಿ ಕೇವ್ ಆಗಿರುತ್ತೆ. ಕೇವ್ ಅಂತ ಹೇಳಿದ್ರೆ ಏನೋ ಗುಹೆ ತಾನೆ, ಗುಹೆ ತರ ಇರುತ್ತೆ. ಕಾನ್ವೆಕ್ಸ್ ಅಲ್ಲಿ ಹೊರಗಡೆ ಹಿಂಗೆ ಒಂಥರ ಗುಳ್ಳೆ ಇದ್ದಂಗೆ, ಆಯ್ತಾ? ಕಾನ್ಕೇವ್ ಅಲ್ಲಿ ಒಂದು ಗುಹೆ ಇದ್ದಂಗೆ, ಕಾನ್ವೆಕ್ಸ್ ಅಲ್ಲಿ ಗುಳ್ಳೆ ಇದ್ದಂಗೆ. ಕಾನ್ ಕೇವ್, ಕೇವ್ ಅಂತ ಹೇಳಿದ್ರೆ ಗುಹೆ ಅಲ್ವಾ? ಸೊ ದಿಸ್ ಇಸ್ ಕೇವ್ಡ್ ಇನ್ ಅಂತ ಹೇಳ್ಬೋದು, ಸರಿನಾ? ಸೊ ದಿಸ್ ಇಸ್ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅಂಡ್ ಹಿಯರ್ ದ ಕೇವ್ಡ್ ಔಟ್ ಪಾರ್ಟ್ ಇಸ್ ಯುವರ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಆಯ್ತಾ? ಡೆಫಿನೇಷನ್ ಹೇಳ್ಬೇಕು ಅಂತ ಹೇಳಿದ್ರೆ ಕಾನ್ಕೇವ್ ಮಿರರ್ಸ್ ಆರ್ ಸ್ಪೆರಿಕಲ್ ಮಿರರ್ಸ್ whose reflecting surface is caved in, that is faces towards the center of the sphere. ಹುಡುಗರ
ಇಲ್ಲಿ ಸೆಂಟರ್ ಸ್ಪಿಯರ್ ಎಲ್ಲಿದೆ? ಸ್ಪಿಯರ್ ಅದು ಇಮ್ಯಾಜಿನರಿ ಸ್ಪಿಯರ್ ನೋಡ್ಸಿದ್ನಲ್ಲ ನಾನು ಮೊದಲನೇದಾಗಿ ಈ ಭಾಗ. ಇದೆಲ್ಲಿದೆ? ಇದು ಮಧ್ಯದಲ್ಲಿದೆ. ಇದೆಲ್ಲ ಆಕ್ಚುಲಿ ಇದು ಇದೆಲ್ಲಿದೆ? ಇದು ಮಧ್ಯದಲ್ಲಿದೆ. ಇದನ್ನ ನಾನು ತೆಗೀತು ಅಂತ ಹೇಳಿದ್ರೆ ಸೆಂಟರ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಭಾಗ ಯಾವುದಕ್ಕೆ? ಕಾನ್ಕೇವ್ಗೆ. ಇದು ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೆಂಟರ್ ಎಲ್ಲಿದೆ? ಅದು ಎದುರುಗಡೆ ಇದೆ. ಆಯ್ತಾ? ಸೊ ಇದು ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದರ ಎದುರುಗಡೆ ಇರುವಂತ ಪಾಯಿಂಟ್ ಸೆಂಟರು. ಸೊ ಸೆಂಟರ್ ಇದು ಎದುರುಗಡೆ ಇರುತ್ತೆ. ಆಯ್ತಾ? ಯೋರ್ ಸೆಂಟರ್. ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂತು ಅಂದ್ರೆ ನಿಮ್ಮ ಮುಖ ಕಾಣುತ್ತೆ. ಕಾನ್ವೆಕ್ಸ್ ಅಲ್ಲಿ ಉಲ್ಟಾ. A spherical mirror whose reflecting surface is curved outward and the reflecting surface will be other side of the center ಅಂತ ಹೇಳ್ಬೋದು. ಇದು ನಿಮ್ಮ ಸೆಂಟರ್. ಆ ಕಡೆ ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಇಲ್ಲಿ ನೋಡಿ, ಈ ಕಡೆ ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಸೆಂಟರ್ ಎಲ್ಲಿದೆ? ಇದು ಹಿಂದೆ ಇದೆ ನೋಡಿ, ಇದು ಹಿಂದಿದೆ. ಇದು ನಿಮ್ಮ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇವೆರಡು ವ್ಯತ್ಯಾಸ ಗೊತ್ತಿರಲೇಬೇಕು. ಇದು ನಿಮ್ಮ ಕಲಿಯುವಂತ ವಿಷಯ. ಇದು ಸಿಲೆಬಸ್ ಪ್ರಕಾರ ಕಲಿಯುವಂತ ವಿಷಯ. ಸೊ ಮತ್ತೊಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಒಂದು ಕಾನ್ಕೇವ್ ಕಾನ್ವೆಕ್ಸ್ ಮಿರರ್ನ ಅಂತ ಹೇಳಿ ಇಲ್ಲಿ ನೋಡಿ. ನೋಡಿದ್ರಾ ಏನಾಯ್ತು ಇಲ್ಲಿ? ನಾನು ಯಾವ್ದು ಅಂತ ನೋಡ್ಸಿಲ್ಲ, ಯಾವ್ದು ಕಾನ್ಕೇವ್ ಯಾವ್ದು ಕಾನ್ವೆಕ್ಸ್ ಅಂತ ನೋಡ್ಸಿಲ್ಲ. ಒಂದಷ್ಟು ಬಾಲ್ ಬೇರಿಂಗ್ಸ್ ತಗೊಂಡು ಅದ್ರ ಮೇಲೆ ಇಟ್ಟೆ. ಒಂದ್ಸತಿ ಮಧ್ಯದಲ್ಲಿಟ್ಟೆ, ಮತ್ತೊಂದ್ಸತಿ ಇಲ್ಲಿಟ್ಟೆ, ಅಲ್ಲಿಟ್ಟೆ, ಈ ತರ ಎಲ್ಲ ಮಾಡಿದೆ. ಸರಿನಾ? ಪ್ರಶ್ನೆ ನನ್ನ ಕಡೆಯಿಂದ ನಿಮ್ ಪ್ರಶ್ನೆ ಏನಂತ ಹೇಳಿದ್ರೆ, ಇದರಲ್ಲಿ ಯಾವ್ದು ಕಾನ್ವೆಕ್ಸ್ ಯಾವ್ದು ಕಾನ್ಕೇವ್? ಮೊದಲೇದು ಕಾನ್ ಕೇವ್. ಏನಕ್ಕೆ? ನಾನು ಎಲ್ಲೇ ಬಾಲ್ ಬೇರಿಂಗ್ ಬಿಟ್ಟು ಮಧ್ಯಕ್ಕೆ ಬಂತು ಇದು ವಾಪಸ್ಸು. ಇಲ್ಲ ಏನಾಯ್ತು ಅಂದ್ರೆ ನಾನು ಮಧ್ಯದಲ್ಲಿ ಇಟ್ಟರೆ ಓಡೋಗಕ್ಕೆ ಶುರು ಆಯ್ತು. ಸೊ ದಿಸ್ ಇಸ್ ಯುವರ್ ಕಾನ್ವೆಕ್ಸ್. ಇದು ವ್ಯತ್ಯಾಸ. ಸರಿನಾ? ಇಲ್ಲಿಂದ ಬರ್ಕೊಂಬಿಡಿ. ಇದನ್ನ ನೀವೇ ಸ್ವಂತ ನಿಮ್ದೇ ಒಂದು ಡಯಾಗ್ರಾಮ್ ಚಿತ್ರ ಬಿಡಿಸಿ ಒಂದು ಎಕ್ಸಾಂಪಲ್ ಕೊಟ್ಕೊಡಿ, ಎಕ್ಸ್ಪ್ಲನೇಷನ್ ಮಾಡ್ಕೊಡಿ. ನಾಲ್ಕು ಇರಲಿ ಅಂತ ಅಷ್ಟೇನೇನಿಲ್ಲ. ಕಾನ್ಕೇವ್ ಅಲ್ಲಿ ಸ್ಪೆರಿಕಲ್ ಮಿರರ್, ಸ್ಪೆರಿಕಲ್ ಬಾಲ್ ಬೇರಿಂಗ್ಸ್ ಸ್ಟೇಡ್ ಇನ್ಸೈಡ್ ದ ಮಿರರ್. ಇಲ್ಲಿ ಇಟ್ ರ್ಯಾನ್ ಅವೇ ಫ್ರಮ್ ದ ಮಿರರ್ ಅಂತ ಹೇಳ್ಬೋದು ಅಲ್ವಾ? ಎಲ್ಲೂ ಮಧ್ಯದಲ್ಲಿ ಇಟ್ರು ಓಡೋಗೋದು, ಇಲ್ಲಿ ಕೊನೆಯಲ್ಲಿ ಇಟ್ರು ಮಧ್ಯದಲ್ಲಿ ಬರೋದು. ಇದನ್ನೇ ನೋಡಿದ್ ನೀವು. ಸೊ ಅದನ್ನ ರನ್ನಿಂಗ್ ನೋಟ್ಸ್ ತರ ಬರ್ಕೊಳ್ಳಿ.